ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ. ನಾನು ನಿಮ್ಗೆ ಇವತ್ತು ಭಾರತದ ಟಾಪ್ ರಿಚೆಸ್ಟ್ ಟೆಂಪಲ್ಗಳ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಯಾಕಂದರೆ ಇದೇ ಥರ ವಿಡಿಯೋ ನಿಮಗೆ ಮತ್ತೆ ಸಿಗ್ತಾ ಇರುತ್ತೆ. ಮೊದಲನೇದಾಗಿ ತಿರುಪತಿ ವೆಂಕಟೇಶ್ವರ ಟೆಂಪಲ್. ಸ್ನೇಹಿತರೆ, ತಿರುಪತಿ ವೆಂಕಟೇಶ್ವರ ಟೆಂಪಲ್ ಆಂಧ್ರ ಪ್ರದೇಶದಲ್ಲಿದೆ. ಹೌದು, 248 ಕಿಲೋಮೀಟರ್ ಬೆಂಗಳೂರಿಂದ ಆಗುತ್ತೆ. ಮತ್ತು ನಿಯರೆಸ್ಟ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಅದು ತಿರುಪತಿ ಏರ್ಪೋರ್ಟ್ ಆಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದ್ರೆ ತಿರುಪತಿ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ಆಗಿದೆ. ಇನ್ನು ಇದರ ಆದಾಯ ಬಂದ್ಬಿಟ್ಟು 11,64,168 ಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಎರಡನೇದಾಗಿ ಕೇರಳದಲ್ಲಿರುವಂತಹ ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್. ಹೌದು, ಶ್ರೀ ಪದ್ಮನಾಭ ಸ್ವಾಮಿ ಟೆಂಪಲ್ 371 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ಇನ್ನು ಇದಕ್ಕೆ ನಿಯರೆಸ್ಟ್ ಏರ್ಪೋರ್ಟ್ ಅಂತ ಹೇಳಿದ್ರೆ ತ್ರಿವಂಡ್ರಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಮತ್ತು ರೈಲ್ವೆ ಸ್ಟೇಷನ್ ಹೇಳೋದಾದ್ರೆ ತಿರುವನಂತಪುರಂ ಸೆಂಟ್ರಲ್ ಆಗಿದೆ. ಇನ್ನು ಈ ಒಂದು ಟೆಂಪಲ್ನ ರೆವೆನ್ಯೂ 17,12,13 ಕೋಟಿ ಅಂತ ಅಂದಾಜಿಸಲಾಗಿದೆ. ಇನ್ನು ವಜ್ರ ವೈಡೂರ್ಯಗಳು ತುಂಬಿ ತುಳುಕಾಡ್ತಾ ಇದೆ ಆ ಟೆಂಪಲ್ ಅಲ್ಲಿ. ಇನ್ನು ಮೂರನೇದಾಗಿ ಶ್ರೀ ವೈಷ್ಣೋ ದೇವಿ ಟೆಂಪಲ್, ಜಮ್ಮು ಕಾಶ್ಮೀರ. ಸ್ನೇಹಿತರೆ, ಇದು 2,791 ಕಿಲೋಮೀಟರ್ ದೂರದ ಇರುವಂತಹ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ. ನಿಯರೆಸ್ಟ್ ಏರ್ಪೋರ್ಟ್ ಜಮ್ಮು ಏರ್ಪೋರ್ಟ್ ಆಗಿದೆ. ಇನ್ನು 500 ಕೋಟಿ ಇದರ ಆದಾಯ ಅಂತ ಅಂದಾಜಿಸಲಾಗಿದೆ. ಇನ್ನು ನಾಲ್ಕನೇದಾಗಿ ಹೇಳೋದಾದ್ರೆ ಶಿರ್ಡಿ ಸಾಯಿಬಾಬಾ ಟೆಂಪಲ್, ಮಹಾರಾಷ್ಟ್ರ. ಸ್ನೇಹಿತರೆ, ಶಿರ್ಡಿ ಸಾಯಿಬಾಬಾ ಟೆಂಪಲ್ ಮಹಾರಾಷ್ಟ್ರ ಸುಮಾರು 928 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ನಿಯರೆಸ್ಟ್ ಏರ್ಪೋರ್ಟ್ ಶಿರ್ಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಹೇಳೋದಾದ್ರೆ ಸಾಯಿನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಆಗಿದೆ. ಇನ್ನು ಇದರ ರೆವೆನ್ಯೂ ಬಗ್ಗೆ ಹೇಳೋದಾದ್ರೆ ಸುಮಾರು 300ರಿಂದ 400 ಕೋಟಿ ಅಂತ ಅಂದಾಜಿಸಲಾಗಿದೆ. ಇನ್ನು ಐದನೇದಾಗಿ ಗೋಲ್ಡನ್ ಟೆಂಪಲ್ ಅಮೃತ್ಸರ. ಸ್ನೇಹಿತರೆ, ಗೋಲ್ಡನ್ ಟೆಂಪಲ್ ಅಮೃತ್ಸರ್ ಪಂಜಾಬ್ ರಾಜ್ಯದಲ್ಲಿದೆ. ಇದು 2,573 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ಇನ್ನು ಇದರ ಆದಾಯ ಸುಮಾರು 500 ಕೋಟಿ ಎಂದು ಅಂದಾಜಿಸಲಾಗಿದೆ. ಸ್ನೇಹಿತರೆ, ಇನ್ನು ಆರನೇದಾಗಿ ಸಿದ್ಧಿವಿನಾಯಕ ಟೆಂಪಲ್, ಮುಂಬೈ. ಸ್ನೇಹಿತರೆ, ಸಿದ್ಧಿವಿನಾಯಕ ಟೆಂಪಲ್ ಮುಂಬೈ ಸುಮಾರು 990 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ನಿಯರೆಸ್ಟ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಏರ್ಪೋರ್ಟ್. ಇನ್ನು ದಾದರ್ ರೈಲ್ವೆ ಸ್ಟೇಷನ್ ಇದಕ್ಕೆ ಹತ್ತಿರವಾದಂಥ ರೈಲ್ವೆ ಸ್ಟೇಷನ್ ಆಗಿದೆ. ಇದರ ಆದಾಯ 125 ಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಏಳನೇದಾಗಿ ಕಾಶಿ ವಿಶ್ವನಾಥ ಟೆಂಪಲ್, ವಾರಣಾಸಿ. ಇದು ಒಂದು ಜ್ಯೋತಿರ್ಲಿಂಗ ಆಗಿದೆ. ಉತ್ತರ ಪ್ರದೇಶದಲ್ಲಿರುವಂತಹ ಇದು ಸುಮಾರು 1,834 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಆಗಿದೆ. ಮತ್ತು ವಾರಣಾಸಿ ಸಿಟಿ ರೈಲ್ವೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗಿದೆ. ಇನ್ನು ಇದರ ಆದಾಯ ವರ್ಷಕ್ಕೆ 100 ಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಎಂಟನೇದಾಗಿ ಮೀನಾಕ್ಷಿ ಟೆಂಪಲ್, ಮದುರೈ. ಸ್ನೇಹಿತರೆ, ಇದು ತಮಿಳುನಾಡಿನಲ್ಲಿದೆ. ಸುಮಾರು 418 ಕಿಲೋಮೀಟರ್ ದೂರದಲ್ಲಿದೆ. ನಿಯರೆಸ್ಟ್ ಏರ್ಪೋರ್ಟ್ ಅಂತ ಹೇಳಿದ್ರೆ ಮದುರೈ ಏರ್ಪೋರ್ಟ್ ಆಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದ್ರೆ ಮದುರೈ ಜಂಕ್ಷನ್ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ಆಗಿದೆ. ಇನ್ನು ಇದರ ಆದಾಯ ಬಗ್ಗೆ ಹೇಳೋದಾದ್ರೆ ಸುಮಾರು 60 ಕೋಟಿ ಎಂದು ಅಂದಾಜಿಸಲಾಗಿದೆ. ಇನ್ನು ಒಂಬತ್ತನೇದಾಗಿ ಸೋಮನಾಥ ಟೆಂಪಲ್, ಗುಜರಾತ್. ಸ್ನೇಹಿತರೆ, ಇದು ಒಂದು ಜ್ಯೋತಿರ್ಲಿಂಗ ಆಗಿದೆ. ಗುಜರಾತ್ ರಾಜ್ಯದಲ್ಲಿರುವ ಇದಕ್ಕೆ ನಿಯರೆಸ್ಟ್ ಆದಂಥ ಏರ್ಪೋರ್ಟ್ ಅಂತ ಹೇಳಿದ್ರೆ ಕೆಶೋದ್ ಏರ್ಪೋರ್ಟ್ ಆಗಿದೆ. ಇನ್ನು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದ್ರೆ ವೇರ್ವಲ್ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ಆಗಿದೆ. ಇನ್ನು ಇದರ ಆದಾಯ ಎಷ್ಟು ಎಂದು ರಿವೀಲ್ ಆಗಿಲ್ಲ. ಆದರೆ 1,700 ಎಕರೆ ಲ್ಯಾಂಡ್ ಅನ್ನ ಇದು ಹೊಂದಿದೆ ದೇವಸ್ಥಾನ ಅಂತ ರಿಪೋರ್ಟ್ ಆಗಿದೆ. ಇನ್ನು 10ನೇದಾಗಿ ನೋಡೋದಾದ್ರೆ ಪುರಿ ಜಗನ್ನಾಥ ಟೆಂಪಲ್, ಒರಿಸ್ಸಾ. ಸ್ನೇಹಿತರೆ, ಈ ಒರಿಸ್ಸಾ ರಾಜ್ಯದಲ್ಲಿರುವಂತಹ ಪುರಿ ಜಗನ್ನಾಥ ಸ್ಟೇಷನ್ಗೆ ನೀವು ಹೋಗ್ಬೇಕಂತ ಹೇಳಿದ್ರೆ ನಿಯರೆಸ್ಟ್ ಏರ್ಪೋರ್ಟ್ ಭುವನೇಶ್ವರ ಆಗಿದೆ. ಮತ್ತು ಪುರಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ನಿಯರೆಸ್ಟ್ ಆಗಿದೆ. ಇನ್ನು ಇದರ ಆದಾಯ ಎಷ್ಟು ಅಂತ ನೋಡೋದಾದ್ರೆ ವರ್ಷಕ್ಕೆ 150 ಕೋಟಿ ಆದಾಯ ಹೊಂದಿದೆ ಈ ಒಂದು ದೇವಸ್ಥಾನ. ಸ್ನೇಹಿತರೆ, ಗೊತ್ತಾಯ್ತಲ್ಲ, ಇದು ಟಾಪ್ ರಿಚೆಸ್ಟ್ ಟೆಂಪಲ್ ಆಗಿದೆ ನಮ್ಮ ಭಾರತದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.